ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಕ್ರಿಯೇಟಿವ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಬಟ್ಟೆನ ರಿಂಗಿಗೆ ಯಾವ ರೀತಿ ಸುತ್ತೋದು, ಹಾಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನನ್ನ ವಿಡಿಯೋ ಪ್ರತಿದಿನ 12 ಗಂಟೆಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಆರಿ ವರ್ಕ್ ಕಲಿಯೋಕ್ಕೆ ಆಸಕ್ತಿ ಇದೆಯೋ, ಇಂಟ್ರೆಸ್ಟ್ ಇದೆಯೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಫಾಲೋ ಮಾಡ್ತಾ ಹೋದರೆ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಯಾವುದೇ ರೀತಿ ಖರ್ಚಿಲ್ಲದೆ ಆರಿ ವರ್ಕನ್ನು ಕಲಿಬೋದು. ಹಾಗೆ ನೀವು ಈ ಮಟೀರಿಯಲ್ಸ್ಗೆ ಮಾತ್ರ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಅಷ್ಟೇ. ದುಡ್ಡು ಕೊಟ್ಟು ನೀವು ಆರಿ ವರ್ಕನ್ನು ಕಲಿಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟಿಗೆ ನಾನು ನೋಡಲಿ ರಿಂಗನ್ನು ಈ ಹೊಸದಿದು ರಿಂಗು, ಈ ರಿಂಗಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಬಟ್ಟೆನ ಸುತ್ತೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಬಟ್ಟೆ, ಈ ಬಟ್ಟೆಗೆ ನಾನು ಕಾಟನ್ ಬಟ್ಟೆನ ತೊಗೊಂಡ್ರೆ ನೀವು ಒಳ್ಳೆಯದು. ಯಾಕಂದ್ರೆ ಈಗೀಗ ಕಲಿತಿರ್ತಿರಲ್ಲ, ಹಾಗಾಗಿ ನೀವು ಕಾಟನ್ ಬಟ್ಟೆನ ತೊಗೊಂಡ್ರೆ ಒಳ್ಳೆಯದು. ಇಲ್ಲಪ್ಪ ನಮಗೆ ಕಾಟನ್ ಬಟ್ಟೆ ಅದಕ್ಕಾಗೇ ಹೋಗಿ ಬರೋಕ್ಕಾಗಂಗಿಲ್ಲ ಅನ್ನೋರು ಏನು ಮಾಡಬೇಕು, ಮನೆಯಲ್ಲಿ ಒಂದು ಕಾಟನ್ ಬ್ಲೌಸ್ ಪೀಸ್ ಇದ್ರೂ ಸಾಕು, ಒಂದು ಕಾಟನ್ ಮಿಕ್ಸ್ ಇರೋವಂಥ ಬ್ಲೌಸ್ ಪೀಸ್ ಇದ್ರೂ ಸಾಕು. ಅದು ನಿಮ್ಗೆ ಅಂದರೆ ತೀರಾ ಚೆನ್ನಾಗಿ ಇಲ್ಲದೇ ಇರೋವಂಥ ಬ್ಲೌಸ್ ಪೀಸ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡ್ರಿ. ಒಂದು ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ ಪೀಸನ್ನೇ ತೊಗೊಂಡ್ರೆ ನಿಮ್ಗೆ ಆರಿ ವರ್ಕ್ ಹಾಕೋಕ್ಕೆ ಒಳ್ಳೆಯದಾಗುತ್ತೆ. ಈಗ ಇಲ್ಲಿ ನೋಡ್ರಿ, ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದು ಬೀಡ್ಸಲ್ಲಿ ಅಂದರೆ ಶುಗರ್ ಬೀಡ್ಸು ನಮಗೆ ಮೇನ್ ಆಗಬೇಕಾಗತ್ತೆ. ಹಾಗೆ ಇಲ್ಲಿ ಜರಿ ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡು ಮೇನ್ ಆಗಬೇಕಾಗತ್ತೆ ಫ್ರೆಂಡ್ಸ್. ಇದು 423 ಅಂತೇಳಂದು ಜರಿ ಥ್ರೆಡ್ ಇರೋದು, ಇದನ್ನು ನಾನು ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡನ್ನು ದಯಾಳ್ಜಿ ಅಂತೇಳಂದು ಅದು ಚೆನ್ನಾಗಿ ಬರ್ತೈತಿ. ಅದನ್ನು ತೊಗೊಳಕ್ಕೆ ನೋಡಿರಿ, ನಿಮ್ಮ ಇದರಲ್ಲಿ ಶಾಪಲ್ಲಿ ಕೇಳಿ ತೊಗೋರಿ ಇದನ್ನ. ಆಮೇಲೆ ಒಂದು ಕಟರ್ ಅಥವಾ ಕತ್ರಿ ನಿಮಗೆ ಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನಾನು ಜಾಸ್ತಿ ಏನಿಲ್ಲಿ ನಿಮ್ಗೆ ಮಟೀರಿಯಲ್ಸನ್ನು ತರೋದಕ್ಕೆ ಹೇಳೋದಿಲ್ಲ, ಬೇಕಂದಷ್ಟೇ ನಾನಿಲ್ಲಿ ಹೇಳಿದ್ದೀನಿ. ಆಮೇಲೆ ಇದು ನೋಡಿರಿ ಸ್ಟೋನ್ ಚೈನ್ ಇದು ನನಗೆ ಜಾಸ್ತಿ ಬೇಕು ಅನ್ನೋದ್ರಿಂದ ನಾನಿಲ್ಲಿ ಒಂದು ರೀಲನ್ನೇ ತಂದು ಇಟ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಒಂದು 20 ಗ್ರಾಮ್ ಅಷ್ಟು ಹಿಂಗೆ ಕೇಳಿದರೆ ಅವರು ಕಟ್ ಮಾಡಿ ಕೊಡ್ತಾರೆ. ನಿಮಗೆ ಒಂದು 20 ಗ್ರಾಮ್ ಅಷ್ಟು ನಮಗೆ ಬೇಕು ಅಂತ ಅಂದರೆ ಈ ಶುಗರ್ ಬೀಡ್ಸು ಕೊಡ್ತಾರೆ. ಹಾಗೆ ಈ ಇದು ಸ್ಟೋನ್ ಚೈನು, ಆಮೇಲೆ ನಾವು ಏನೇ ಬೀಡ್ಸ್ ಏನು ತೊಗೊಂಡ್ರು ಒಂದು 20 ಗ್ರಾಮ್ ಕೊಡ್ರಿ ಅಂದರೆ ಅವರು ಕೊಡ್ತಾರೆ. ಅಷ್ಟೇ ನೀವು ತೊಗೊಂಡು ಬರ್ಬೋದು. 2 ಇಲ್ಲಿ ರೀಲ್ ಬೇಕಾಗುತ್ತೆ ನಮಗೆ. ಇದು ಸಿಲ್ಕ್ ಥ್ರೆಡ್ಡು, ಇದು ಯಾವ ಕಲರ್ ಬೇಕಿದ್ರೂ ನೀವು ತೊಗೊಳ್ಬಹುದು. ನಾನಿಲ್ಲಿ 2 ಕಲರನ್ನ ನಿಮಗೆ ತೋರಿಸ್ತಿದ್ದೀನಿ. ಯಾವ ಕಲರ್ ಬೇಕಿದ್ರೂ ನೀವು ಈ ಸಿಲ್ಕ್ ಥ್ರೆಡ್ಡನ್ನು ತೊಗೋಬೋದು. ಹಾಗೆ ಒಂದು ಬಟ್ಟೆ ಹೊಲಿಯೋ ದಾರ ಒಂದು ಬೇಕು ಫ್ರೆಂಡ್ಸ್, ಅದನ್ನೊಂದು ತೋರಿಸಿಲ್ಲ ಇಲ್ಲಿ. ಬಟ್ಟೆ ಹೊಲಿಯೋ ದಾರ ಒಂದು ನೀವು ಇಲ್ಲಿ ತೊಗೋಬೇಕಾಗತ್ತೆ. ಅಂದರೆ ಬೀಡ್ ವರ್ಕ್ ಮಾಡೋದಕ್ಕೆ ನಮಗೆ ಬಟ್ಟೆ ಹೊಲಿಯೋ ದಾರನೇ ನಮ್ಗೆ ಬೇಕಾಗುತ್ತೆ. ಅದನ್ನೊಂದು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಮಗೆ ಮೇನ್ ಬೇಕಾಗಿರೋದು ಕ್ರೋಶಾ ನೀಡಲಿಗೆ ನಾನಿಲ್ಲಿ 14 ನಂಬರು ಮತ್ತು 24 ನಂಬರು ಎರಡನ್ನೂ ನಾನಿಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಥ್ರೆಡ್ಡನ್ನು ಸುತ್ತಿದ್ದೀನಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ರೆಡ್ಡನ್ನು ಇದನ್ನು ಹೇಗೆ ಸುತ್ತಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಈ ಥ್ರೆಡ್ ಸುತ್ತಿದ್ರೆ ನಮಗೇನಾಗುತ್ತೆ, ಬೇಗ ನಾವು ಸುತ್ತಿ ನಾವು ಡಿಸೈನ್ ಹಾಕೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದು ನೋಡಿರಿ, ಇಲ್ಲಿ ಹಿಂಗೆ ಚೌಕ್ ಇರುತ್ತಲ್ಲ, ಅದು ಆ ರೀತಿ ಇರೋದ್ರಿಂದ ಚಪ್ಪಟೆ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಸುತ್ತಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಥ್ರೆಡ್ಡನ್ನು ಸುತ್ತಿರೋದು. ಹಾಗೆ 24 ನಂಬರು ಮತ್ತು 14 ನಂಬರು ಕ್ರೋಶಾ ನೀಡಲ್ ಬೇಕಿಲ್ಲಿ ನಮಗೆ. ಈಗ ನೀವು ಮ್ಯಾಟ್ ಹಾಕ್ತಿರಲ್ಲ, ಮ್ಯಾಟ್ ಹಾಕೋರು, ಕ್ರೋಶಾ ಕುಚ್ಚು ಹಾಕೋರಿಗೆ ಇದ್ರದ್ದು ನೀಡಲಿಂದ ಗೊತ್ತಿರುತ್ತೆ. ಆಮೇಲೆ ಮ್ಯಾಟ್ ಹಾಕೋದಕ್ಕೂ ನೀವು ಸುಜನನ್ನು ಬಳಸ್ತೀರಿ. ಇಲ್ಲಿ ಕ್ರೋಶಾ ನೀಡಲ್ನ ಬಳಸ್ತೀರಿ. ಅದರಲ್ಲಿ ಒಂದು ಸ್ವಲ್ಪ ದಪ್ಪ ಇರುತ್ತೆ ಮೇಲೆ ಹುಕ್ಕು, ಇದೊಂದು ಸ್ವಲ್ಪ ಭಾಳ ತೆಳ್ಳಗೆ ಬರುತ್ತೆ, ಸಣ್ಣದಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ರಿ, ಇವು ಐರನ್ ನೀಡಲು, ಇದರ ಅವಶ್ಯಕತೆ ನಿಮಗಿಲ್ಲ. ಈಗ ಎಷ್ಟು ಬೇಗ ನೀವು ಐರನ್ ನೀಡಲ್ ತೊಗೊಂಡ್ರೆ ನಿಮ್ಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಮೇನಾಗಿ ಬೇಕಾಗಿರೋದು 24 ನಂಬರು ಅಥವಾ 23 ನಂಬರು ಒಂದು ಕ್ರೋಶಾ ನೀಡಲು ಮತ್ತು 14 ನಂಬರ್ ಒಂದು ಕ್ರೋಶಾ ನೀಡಲು ನಮಗಿಲ್ಲಿ ಬೇಕಾಗುತ್ತೆ. ಮೇನ್ ಕಲಿಯೋವಂಥವು ಏನಿದಾವೆ ಅಷ್ಟೇ ನಾನಿಲ್ಲಿ ನಿಮ್ಗೆ ಹೇಳಿದ್ದೀನಿ. ಹಾಗೆ ಇಲ್ಲಿ ನೋಡಿರಿ, ಈ ಕುಂದನ್ಸು, ಈ ರೌಂಡ್ ಕುಂದನ್ಸು, ಇದರಲ್ಲಿ ಹೋಲ್ಸ್ ಇರ್ತಾವೆ ಫ್ರೆಂಡ್ಸ್. ಈ ಹೋಲ್ಸಿಂದ ನಾವು ಗಮ್ ಹಚ್ಚಿನೂ ಅಂಟಿಸ್ಬೋದು. ಇದರಲ್ಲಿ ನೋಡಿ ಸೈಜಸ್ ಒಳಗೂ ಅದಾವು, ಸಣ್ಣದು ದೊಡ್ಡದು. ಆಮೇಲೆ ಕಲರ್ಸು, ಬೇಕಾದಷ್ಟು ಕಲರ್ಸು ನಮಗೆ ಇದರೊಳಗೆ ಸಿಗ್ತಾವೆ. ಇದರಲ್ಲಿ ಹೋಲ್ ಇದಾವೆ ಫ್ರೆಂಡ್ಸ್. ಇದರಲ್ಲಿ ಹೋಲ್ ಇರೋದ್ರಿಂದ ನಾವು ಥ್ರೆಡ್ಡನ್ನು ಇದರಲ್ಲಿ ಹೊಲಿಗೆ ಹಾಕಿನೂ ನಾವು ಸ್ಟಿಚ್ ಮಾಡಿನೂ ನಾವು ಇದನ್ನ ಅಂಟಿಸ್ಬೋದು. ಹಾಗೆ ಅಂಟಿಸೋವು ಅಂದರೆ ಹೋಲ್ ಇರೋಂಗಿಲ್ಲ, ಇದಕ್ಕೆ ಹೋಲ್ ಅದಾವಲ್ಲ, ಅದಕ್ಕೋಸ್ಕರ ಇದನ್ನು ನಾವು. ಆಮೇಲೆ ನಾವು ಈ ಡ್ರಾಪ್ ಶೇಪು ಕುಂದನ್ನು, ಅದರಲ್ಲೂ ಬೇಕಾದಷ್ಟು ಕಲರ್ಸ್ ಬರ್ತಾವೆ ನೋಡ್ರಿ. ರೌಂಡ್ ಶೇಪು, ಡ್ರಾಪ್ ಶೇಪು ಕುಂದನ್ನು, ಇದಕ್ಕೆ ಗಮ್ ಹಚ್ಚಿ ನೀವು ಅಂಟಿಸ್ಬೇಕಾಗತ್ತೆ ನೋಡ್ರಿ. ರೆಡ್ ಕಲರು, ಇವೆಲ್ಲ ಬೇಕಾದಷ್ಟು ಕಲರ್ಗಳು ನಮಗೆ ಅವೈಲೇಬಲ್ ಅದಾವು.
ಇಷ್ಟು ಆಮೇಲೆ ರಿಂಗ್ ಒಳಗೂ ನಮಗೆ ಬೇಕಾದಷ್ಟು ಸೈಜ್ ಅದಾವೆ ಫ್ರೆಂಡ್ಸ್. ನಮ್ಗೆ ರಿಂಗ್ ಒಳಗೂ ಬೇಕಾದಷ್ಟು ಸೈಜಸ್ ಅದಾವು. ಆದರೆ ನಾವಿಲ್ಲಿ ನಮಗೆ ಬೇಕಾಗಿರೋ ರಿಂಗ್ ಅಂದ್ರೆ 16 ಮತ್ತು 18. ಮೊದಲಿಗೆ ಭಾಳ 16 ಭಾಳ ಯೂಸ್ ಮಾಡ್ತಿದ್ರು, ಆದರೆ ಈಗ 18 ಎಲ್ಲ ಕಡೆ ಸಿಗ್ತಾವೆ. 18 ನಂಬರು ನೀವು ರಿಂಗನ್ನು ತೊಗೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಾನು ವೆರೈಟಿ ಆಫ್ ಕುಂದನ್ಸು ಆಮೇಲೆ ಸೈಜಸ್ಸು ತೋರಿಸಿದ್ದೀನಿ. ಇಲ್ಲಿ ನಿಮ್ಗೆ ಯಾವ ಬೇಕು ಅದನ್ನೇ ಈಗ ಸದ್ಯಕ್ಕೆ ತಂದು ಇಟ್ಕೋರಿ. ನಾನು ಹೇಳ್ದಾಗೆ ನಾನು ಯಾವುದನ್ನು ಹೇಳ್ತೀನಿ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದೋದಾಗೆ ನಿಮ್ಗೆ ಆರಾಮಾಗಿ ನೀವು ಆರಿ ವರ್ಕನ್ನು ಕಲಿಬೋದು ಫ್ರೆಂಡ್ಸ್. ಮನೆಯಲ್ಲಿ ಕೂತ್ಕೊಂಡು ಬೇಕಾದಷ್ಟು ಟೈಮಿಗೂ ಬರೀ ಈಗ ರಿಂಗಿಗೆ ಯಾವ ರೀತಿ ನಾವು ಬಟ್ಟೆನ ಹಾಕೋದು ಅಂತ ಹೇಳಂದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈ ರಿಂಗಿಗೆ ನಾನು ಪೂರ್ತಿಯಾಗಿ ಬಟ್ಟೆನ ಸುತ್ತಿದ್ದೀನಿ ಫ್ರೆಂಡ್ಸ್. ಇದನ್ನೇ ನಾನು ನಿಮಗೆ ಹೇಳಿದ್ದು ಮೊದಲಿಗೆ. ಈ ರೀತಿ ನನ್ನ ಹತ್ರ ಈಗ ಇದು 16 ನಂಬರ್ದು ಫಸ್ಟಿಗಾಗಲೇ ಈಗ ನಮ್ಮ 4-5 ವರ್ಷದಿಂದ ತೊಗೊಂಡಿರೋ ರಿಂಗ್ ಇದು. ಹಾಗಾಗಿ ನಾನು ಇದಕ್ಕೆ 14 ನಂಬರ್ ಅಷ್ಟೇ ನಾನು ತೊಗೊಂಡಿರೋದು. ಅವಾಗ ನನಗೂ ಗೊತ್ತಿರಲಿಲ್ಲ ಎಷ್ಟು ನಂಬರು ಅದು ಫಸ್ಟಿಗಿತ್ತಲ್ಲ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು 16 ನಂಬರು ಇಲ್ಲಿ ಇದನ್ನು ತೊಗೊಂಡಿದ್ದೀನಿ. 18 ನಂಬರಿಂದು ಒಂದು ರಿಂಗ್ ಬರುತ್ತೆ. ಅದೇ ನಾನು ಈಗ ತೋರಿಸಿರೋದು 18 ಇಂಚಿದ್ದು. ಆ 18 ಇಂಚಿನ ಇದಕ್ಕೆ ನಾನು ಬಟ್ಟೆನ ಸುತ್ತಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಈಗ ನೋಡಿರಿ, ನಾನೀಗ ಕೆಳಗೆ ಒಂದು ರಿಂಗನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈ ರಿಂಗಿಗೆ ನಟ್ಟು ಬರ್ತಾವೆ ಫ್ರೆಂಡ್ಸ್. ನಟ್ಟು ಬರೋ ರಿಂಗನ್ನು ಮೇಲೆ ಹಾಕಬೇಕು, ನಟ್ಟು ಇಲ್ಲದೇ ಇರೋ ರಿಂಗನ್ನು ಕೆಳಗೆ ಹಾಕಬೇಕು. ಕೆಳಗೆ ಹಾಕಿ ನೋಡ್ರಿ, ಈ ರೀತಿ ನೀಟಾಗಿ ನಾವು ಬಟ್ಟೆನ ಅದರ ಮೇಲೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಅದನ್ನ ಮೊದಲೇ ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು. ಅಗಲ ಮಾಡ್ಕೊಂಡು ಆದ ನಂತರ ನಾವು ನೋಡ್ರಿ ಈ ರೀತಿ ಕರೆಕ್ಟಾಗಿ ಅದಕ್ಕೆ ಆ ರಿಂಗಿನ ಮೇಲೆ ಇದನ್ನ ಹತ್ತಿಕ್ಕಿ ಕುಂದಿರಿಸ್ಬೇಕು. ಕುಂದಿರಿಸಿ ಆದಮೇಲೆ ನಾವು ಈ ಮಧ್ಯಕ್ಕೆ ಇದನ್ನು ಕೊಟ್ಟಿರ್ತಾರಲ್ಲ, ಇಲ್ಲಿ ನಟ್ಟು ಕೊಟ್ಟಿರ್ತಾರಲ್ಲ ನೋಡ್ರಿ, ಸುತ್ತಲೂ ಸ್ವಲ್ಪ ಸಾವಕಾಶವಾಗಿ ನಾವು ಜಗ್ಬೇಕು ಇದನ್ನ. ಅಂದ್ರೆ ನಮಗೆ ಯಾವುದೇ ರೀತಿ ಈಗ ನಾವು ಇದು ಸಾದಾ ಬಟ್ಟೆ ಇದ್ದರೆ ನಡೀತೈತೆ, ಆದರೆ ಒಳ್ಳೊಳ್ಳೆ ಬ್ಲೌಸ್ ಪೀಸ್ ಎಲ್ಲ ಇರ್ತಾವಲ್ಲ, ಈಗ ಕಲಿತಾ ಇದ್ದೀರಾ ನೀವು, ಈಗಲೇ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸಾವಕಾಶವಾಗಿ ನೀವು ಈ ಬಟ್ಟೆನ ಜಗ್ಕೊಂಡು ಇದನ್ನ ಟೈಟ್ ಮಾಡ್ಕೋಬೇಕು. ಸರಿಯಾಗಿ ನಾವು ಅದನ್ನು ಮೇಲಿಂದ ನಾವು ಇದನ್ನು ಬೆರಳಲ್ಲಿ ಬಾರಿಸಿದ್ರೆ ಅದು ಡ್ರಮ್ ಆದಂಗೆ ಆಗ್ಬೇಕು. ಆ ರೀತಿ ನಾವು ಟೈಟಾಗಿ ಇದನ್ನ ಜಗ್ಗಿ ಬಟ್ಟೆನ ಕುಂದಿರ್ಸ್ಕೋಬೇಕಾಗತ್ತೆ. ಆಮೇಲೆ ಆ ಸೈಡಿಗೆ ನಟ್ಟಿರ್ತಾವಲ್ಲ, ಆ ನಟ್ಟನ್ನು ನಾವು ಟೈಟ್ ಮಾಡಿಕೊಂಡ್ರೆ ಅದು ಬರೋಬ್ಬರಿಯಾಗಿ ನಮ್ಗೆ ಕುಂದಿರ್ತೈತೆ. ನೋಡ್ರಿ, ಈ ನಟ್ಟನ್ನು ನಾವು ಕರೆಕ್ಟಾಗಿ ತಿರುಗಿಸ್ಕೋಬೇಕು. ಫಸ್ಟಿಗೆ ನಾವು ತಿರುಗಿಸಿ ಹತ್ತಕ್ಕೆ ಹೋದರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ. ಫಸ್ಟಿಗೆ ನಾವು ಸ್ವಲ್ಪ ಇನ್ನು ಲೂಸ್ ಇಟ್ಕೋಬೇಕು. ಲೂಸ್ ಇಟ್ಕೊಂಡು ಕರೆಕ್ಟಾಗಿ ಬಟ್ಟೆ ಹಾಕ್ಕೊಂಡು ಆ ಡ್ರಮ್ ರೀತಿ ಆಗೋವರೆಗೂ ನಮಗೆ ಬಟ್ಟೆನ ಟೈಟಾಗಿ ಕುಂದಿರಿಸಿ ಜಗ್ಗಿ ಆಮೇಲೆ ಈ ನಟ್ಟನ್ನು ನಾವು ಕರೆಕ್ಟಾಗಿ ತಿರುಗಿಸಿದ್ರೆ ನಮಗೆ ಟೈಟಾಗಿರುವಂಥ ಬ್ಲೌಸ್ ಪೀಸು ನೋಡ್ರಿ ಈ ರೀತಿ ನಮಗೆ ಬ್ಲೌಸ್ ಪೀಸನ್ನು ನಾವು ಇದಕ್ಕೆ ಸೆಟ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಕರೆಕ್ಟಾಗಿ. ಆಮೇಲೆ ನಟ್ಟನ್ನು ಟೈಟ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಸುತ್ತರ್ದು ಒಂದು ಸ್ವಲ್ಪ ಸಾವಕಾಶವಾಗಿ ಜಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬಟ್ಟೆ ಕುಂದಿರ್ತೈತಿ. ಆದ್ರೆ ಇಲ್ಲಿ ಹೆಂಗೆ ಬಟ್ಟೆ ಕುಂದಿರ್ಬೇಕಂದ್ರೆ ನಾವು ಸರಿಯಾಗಿ ಮೇಲೆ ಒಂದು ಸರ್ತಿ ನಮ್ಮ ಬೆರಳಿಂದ ನಾವು ಬಾರಿಸಿದಾಗ ಅದು ಡ್ರಮ್ ರೀತಿ ಆಗಿರಬೇಕು. ಆ ರೀತಿ ನಮಗೆ ನೋಡ್ರಿ ಈ ರೀತಿ ನಮಗೆ ಟೈಟಾಗಿ ಬಟ್ಟೆ ಕುಂದಿರಬೇಕು. ಈ ರೀತಿ ನೀವು ಬಟ್ಟೆನ ಹಾಕ್ಕೋಬೇಕು. ನಾನು ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ನಾನು ರಿಂಗಿಗೆ ಯಾವ ರೀತಿ ಬಟ್ಟೆ ಹಾಕೋದು, ಹಾಗೆ ನಮಗೆ ಮಟೀರಿಯಲ್ಸ್ ಏನೆಲ್ಲ ಬೇಕು ಅಂತ ಅಂದು ಹೇಳಿದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ನೆಕ್ಸ್ಟ್ ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ನು ಬೇಗನೆ ಬರುತ್ತೆ. ನೀವು ಬೇಗ ನೀವು ನಾನು ಹೇಳ್ಕೊಟ್ಟ ಹಾಗೆ ಆರಿ ವರ್ಕನ್ನು ಕಲಿತಾ ಹೋದರೆ ಆರಾಮಾಗಿ ಮನೇಲಿ ಕೂತ್ಕೊಂಡು ನಿಮಗೆ ಟೈಮ್ ಇದ್ದಾಗ ನೀವು ಆರಿ ವರ್ಕನ್ನು ಕಲಿಬೋದು, ಒಳ್ಳೆ ಡಿಸೈನರ್ ಆಗ್ಬೋದು ಅಂತ ಅಂದು ನಾನಿಲ್ಲಿ ಹೇಳ್ತೀನಿ. ದಯವಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ, ನಾನು ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರು ಆರಿ ವರ್ಕ್ ಬೇಗ ಕಲಿಬೇಕು ಅಂತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಕಲಿದೆ ಇರೋರಿಗೆ ಯೂಸ್ ಆಗುತ್ತೆ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.